ಹ್ಮ್. ಯಾವತ್ತಿದ್ರು ಗೆಳೆಯ ಗೆಳೆಯ ಮಾತಾಡಿದ್ರಾ ಹೊರಗ್ ಬಂದ್ಮೇಲೆ ಅವ್ರ ಜೊತೆ? ಫಸ್ಟ್ ಫೋನ್ ಮಾಡಿದ್ದೆ ಜಗದೀಶ್ ಅವ್ರಿಗೆ ನಾನು. ಓಕೆ. ಏನ್ ಮಾತಾಡಿದ್ರಿ? ಗೆಳೆಯ ಹೇಗಿದೆಯಾ ಗೆಳೆಯ ಹ್ಮ್. ಅಂತ ಹೇಳಿದೆ. ಹ್ಮ್. ಫಸ್ಟ್ ಕೋಪ ಮಾಡ್ಕೊಂಡ್ರು. ಹ್ಮ್. ಆಮೇಲೆ ಅವ್ರಿಗೆ ಸುಮಾರು ಕಾಲ್ಸ್ಗೆ ಬರ್ತಾ ಇರುತ್ತಲ್ಲ, ಹ್ಮ್. ಆ ಥರ ಯಾರೋ ಒಬ್ರು ಕಾಲ್ ಮಾಡಿದಾರೆ ಅಂತ ಅವ್ರು ಹ್ಮ್. ತಿಳ್ಕೊಂಡು ಕಾಲ್ ಕಟ್ ಮಾಡಿದ್ರು. ಹ್ಮ್. ಹ್ಮ್. ಆಮೇಲೆ ಅವರೇ ವಾಪಸ್ ಫೋನ್ ಮಾಡಿದ್ರು. ಹ್ಮ್. ಹ್ಮ್. ಏ ಗೋಲ್ಡು ಅಂತ ಫೋನ್ ಮಾಡಿದ್ರು. ಯಾಕಂದ್ರೆ ಅವ್ರು ನನಗೆ ಕರೆಯೋದು ಬಹಳ ಇಷ್ಟ ನನಗೆ. ನನ್ನ ಗೆಳೆಯ ಯಾವತ್ತೂ ಗೆಳೆಯನಾಗೇ ಇರ್ತಾನೆ. ಹ್ಮ್. ನಮ್ಮಿಬ್ಬರ ಮಧ್ಯೆ ಯಾವುದೇ ಥರದ ಮನಸ್ತಾಪಗಳಿಲ್ಲ. ತುಂಬಾ ಹ್ಮ್. ಕ್ಲಿಯರ್ ಆಗಿದ್ದೀವಿ. ಹಾ. ಅಲ್ಲ ಅವರು ಹೊರಗಡೆ ಬಂದಾಗ ಸ್ಟಾರ್ಟಿಂಗ್ ಬಹುಶಃ ನಿಮ್ಮ ಮೇಲೆ ತುಂಬಾ ಸಿಟ್ಟಿತ್ತು ಅನ್ಸುತ್ತೆ. ಹ್ಮ್. ಗೋಲ್ಡ್ ಅಂತ ಏನಾರು ಕೇಳಿದ್ರೆ ತಗಡು ಅಂತ ಹೇಳ್ಬಿಟ್ಟಿದ್ರು ಎಲ್ಲೋ ಒಂದ್ ಕಡೆ. ಅಂದ್ರೆ ಆ ಸಿಟ್ಟು ಇನ್ನ ಹಂಗೆ ಉಳಿಸ್ಕೊಂಡ್ ನಾನು ಬಂದ್ಬಿಟ್ಟಿದ್ರು ಅದನ್ನ ಅವ್ರು ಅಂತ. ಅವ್ರು ಆಕ್ಚುಲಿ ನಿನ್ನೆ ಅವರೇ ನನಗೆ ಹೇಳಿದ್ದು, ಹ್ಮ್. 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 ದರ್ಶನ್ ಅವ್ರ ಡೈಲಾಗ್ನ ನಾನು ತಗೊಂಡೆ ಗೆಳೆಯ. ಹ್ಮ್. ದರ್ಶನ್ ಅವ್ರು ಯಾವತ್ತೂ ಹೇಳ್ತಿದ್ರಲ್ಲ, ಆ ಡೈಲಾಗ್ನ ನಾನು ತಗೊಂಡೆ. ನಿನಗೆ ಹೇಳಿದೀನಿ ಕಣ, ಬೇಜಾರ? ನೀನ್ ನನ್ನ ಗೆಳೆಯ, ನೀನ್ ಏನ್ ಹೇಳಿದ್ರು ನಾನು ತಗೋತೀನಿ. ಓಕೆ. ನನಗೆ ಅದ್ರ ಬಗ್ಗೆ ಸಿಟ್ಟೇ ಇಲ್ಲ. ಗೆಳೆಯನ ಮೇಲೆ ಸಿಟ್ಟು ಮಾಡ್ಕೊಳ್ಳೋದ್ರಲ್ಲಿ ಏನು ಅರ್ಥನೂ ಇಲ್ಲ ಮೇಡಮ್. ತಪ್ಪುಗಳು ನಡೀತದೆ, ಓಕೆ, ಅದನ್ನ ಕ್ಷಮಿಸಿ ನಡೆಯೋನೆ ತುಂಬಾ ಜಾಣ. ಅದು ಜಗದೀಶ್ ಅವರು. ನಾನು ಅವ್ರ ಮುಗ್ಧ ಜಗದೀಶ್ ಅಂತ ಕರೆಯೋಕೆ ಇಷ್ಟಪಡ್ತೀನಿ. ಅದೇನೇ ಆದರೂ ಕೂಡ ಆಟಕ್ಕೆ ಸಂಬಂಧಪಟ್ಟಾಗೆ ಅದನ್ನು ಬಿಟ್ಟು ಹೊರಗಡೆ ಬಂದಮೇಲೆ ನಂದು ಜಗದೀಶ್ ಅವ್ರದ್ದೊಂದು ತುಂಬ ಇನ್ನು ಮುಂದೆ ತುಂಬ ಇದೆ.